ರೆಬಲ್ ಶಾಸಕ ಯತ್ನಾಳ್ ಬಳಿಕ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಕೂಡ ಬಿವೈ ವಿಜಯೇಂದ್ರ ವಿರುದ್ಧ ಗುಡುಗಿದ್ದಾರೆ, ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯತ್ನಾಳ್ ಬಳಿಕ ವಿಜಯೇಂದ್ರ ವಿರುದ್ಧ ಲಿಂಬಾವಳಿ ವಾಗ್ದಾಳಿ. ನಿಮ್ಮ ಹೊಂದಾಣಿಕೆ ರಾಜಕಾರಣದಿಂದ ವಿರೋಧ ಪಕ್ಷಕ್ಕೆ ಬಂದಿದ್ದೇವೆ, ಏನೇನು ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದೀರಿ ಈಗ ಹೇಳಲ್ಲ. ಸಿಎಂ ಡಿಕೆಶಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಅಧ್ಯಕ್ಷ ಮಾಡಿಲ್ಲ. ವಕ್ಫ್ ವಿರುದ್ಧ ಬೀದಿಗಿಳಿದು ನೀವು ಹೋರಾಟ ಮಾಡಬೇಕು. ಬೆಂಗಳೂರಿನಲ್ಲಿ ಕುಳಿತು ನಮಗೆ ಪಕ್ಷ ವಿರೋಧಿ ಕೆಲಸ ಅನ್ನಬೇಡಿ. ಬಿಜೆಪಿ ಪಕ್ಷವನ್ನ ಕಟ್ಟಿದವರು ನಾವು ಅಂತ ಹೇಳಿ ಲಿಂಬಾವಳಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ವಾಚಾಮಗೋಚರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಮೂಲಕ ರೆಬಲ್ ಟೀಮ್ನ ಸದಸ್ಯರು ಒಬ್ಬರಾದ ಮೇಲೆ ಒಬ್ಬರು ಬಿವೈ ವಿಜಯೇಂದ್ರ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಯತ್ನಾಳ್ ಇದೇ ರೀತಿಯ ಆರೋಪವನ್ನು ಮಾಡಿದ್ರು, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಈಗ ಲಿಂಬಾವಳಿ ಅವರ ಸರದಿ. ನಿನ್ನ ನೇತೃತ್ವದೊಳಗೆ 7 ಸೀಟ್ ಸೋತಿದೀವಲ್ಲಪ್ಪ, 7 ಸೀಟ್ ಸೋತಿವಲ್ಲ ಬಿಜೆಪಿ ಅವರು. 25 ಪ್ಲಸ್ ಸುಮಲತಾ ಅವರು ಸೇರಿ 26. JDS ನಮ್ಮ ಜೊತೆಗೆ ಬಂತು, 27 ಸೀಟ್ ಇದ್ದು ನಮ್ಮ. ಬಿಜೆಪಿಗೆ 17 ಸೀಟು, JDSಗೆ 2 ಸೀಟು, 7 ಸೀಟ್ ಬಿಜೆಪಿದೇ ಸೋಲ್ಸಿದ್ರಿ. ಇದು ಹೊಂದಾಣಿಕೆ ರಾಜಕಾರಣ ಅಲ್ಲದ ಇನ್ನೇನು ಅನ್ಬೇಕು ನಾವು? ಸಿದ್ದೇಶ್ವರ್ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಲ್ಲಿ ಬರ್ತಾರೆ. ಯಾಕೆ ಅವ್ರು ಸೋತರು? ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಯಾಕೆ ನಾವು ಸೋತ್ವಿ? ಯಾವತ್ತಾರ ಆತ್ಮಾವಲೋಕನೆ ಮಾಡಕ್ಕೆ ಕರೆದ್ರೆ ನಮ್ಮನ್ನ? ನಿಮ್ಗೆ ಸಲಹೆ ಕೊಡ್ತೀನಿ, ಉಪಚುನಾವಣೆ ಮುಗಿದು ಭಾಳ ದಿನ ಆಯಿತು. ದಯವಿಟ್ಟು ರಸ್ತೆಗೆ ಇಳಿದು ವಕ್ಫ್ ಪರವಾಗಿ ಹೋರಾಟಕ್ಕೆ ಇಳೀರಿ. ನಮ್ಮ ಜೊತೆಗೆ ನೀವು ನಮ್ಮ ಜೊತೆಗೆ ಬರೋಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀವೇ ಮಾಡ್ರಿ, ತೊಂದರೆ ಇಲ್ಲ. ನಮ್ಮ ಪಾಡಿಗೆ ನಾವು ಮಾಡ್ತೀವಿ, ನಿಮ್ಮ ಪಾಡಿಗೆ ನೀವು ಮಾಡಿ. ಜನಪರವಾಗಿರ್ತಕ್ಕಂಥ ಕೆಲಸ ಮಾಡುವಂಥ ಅಧ್ಯಕ್ಷ ಮಾಡಿದರೆ ಈ ರೀತಿ ಹಾದಿ ಬೀದಿಯಲ್ಲಿ ನಮ್ಗೆ ಹೇಳ್ತಾರೆ ಹಾದಿ ಬೀದಿಯಲ್ಲಿ ಮಾತಾಡ್ತಾ ಇದೀವಿ. ನಾವು ಹಾದಿ ಬೀದಿಯಲ್ಲಿ ಮಾತಾಡ್ತಾ ಇರೋದು ವಕ್ಫ್ ಬಗ್ಗೆ. ದಿನಪತ್ರಿಕೆಗಳಲ್ಲಿ ಬೆಂಗಳೂರಿನಲ್ಲಿ ಕುಂತು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಲ್ಲ, ಇದು ಪಕ್ಷಕ್ಕೆ ಶೋಭೆ ತರೋದಲ್ಲ. ಪದಾಧಿಕಾರಿಗಳಾಗಿರುವ ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರಿಗೆ ನಿಮಗೆ ಶೋಭೆ ತರುವಂಥದ್ದಲ್ಲ ಇದು. ನಿಮ್ಮನ್ನು ವಿರೋಧ ಪಕ್ಷದಾಗ ಕೂರಿಸಿದ್ದಾರೆ. ಈಗ ನಿಮ್ಮ ಹೊಂದಾಣಿಕೆ ರಾಜಕಾರಣದಿಂದ ವಿರೋಧ ಪಕ್ಷಕ್ಕೆ ಬಂದಿದ್ದೀವಿ ನಾವು. ಏನೇನು ಗಡಿಬಿಡಿ ಮಾಡಿದಿರಿ ಅಂತ ಹೇಳುವಂಥ ಸಂದರ್ಭ ಇದಲ್ಲ. ಜನ ಬಿಜೆಪಿ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ನೀವು ಕಾಂಗ್ರೆಸ್ನವ್ರ ಜೊತೆಗೋ ಸಿದ್ದರಾಮಯ್ಯನ ಜೊತೆಗೋ DK ಶಿವಕುಮಾರ್ ಜೊತೆಗೋ ಹೊಂದಾಣಿಕೆ ಮಾಡಕ್ಕೆ ನಿಮ್ಮನ್ನು ಅಧ್ಯಕ್ಷ ಮಾಡಿಲ್ಲ. ಹುಷಾರ್, ಜನರ ಜೊತೆಗೆ ಹೇಳಿರಿ, ನಾವು ಅವಾಗ ಶಬಾಷ್ ಅಂತ ಹೇಳ್ಬೋದು. ಈ ಕೆಲಸ ಮಾಡಬೇಕಾಗಿದೆ. ಇವತ್ತು ಬೆಂಗಳೂರಲ್ಲಿ ಕುಂತು ಹೋರಾಟ ಮಾಡ್ತಾ ಇದ್ರೆ ಅದು ಗೊಂದಲ ನಿರ್ಮಾಣ ಮಾಡೋದು, ಇದು ಸರಿಯಲ್ಲ. ಇದು ಅಲ್ಲಪ್ಪ. ಪಕ್ಷದ ಅಧ್ಯಕ್ಷನ ವಿರುದ್ಧ ಬಹಿರಂಗ ವೇದಿಕೆಯಲ್ಲಿ ರೆಬಲ್ ಟೀಮ್ನ ಸದಸ್ಯರು ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಅಂದರೆ ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯದ ವಿಚಾರ ಕೈ ಮೀರಿ ಹೋಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೂ ಕೂಡ ವರಿಷ್ಠರು ಯಾಕೆ ಇನ್ನೂ ಕ್ರಮಕ್ಕೆ ಮುಂದಾಗಿಲ್ಲ ಅನ್ನೋದು ಈಗಿರುವಂತಹ ಯಕ್ಷ ಪ್ರಶ್ನೆ. ಒಂದು ಕಡೆ ಜೋಶಿ ಅವರು ಸಲಹೆ ಕೊಟ್ಟಿದ್ದಾರೆ, ಮತ್ತೊಂದು ಕಡೆ ವಿಜಯೇಂದ್ರ ಅವರು ಡೆಲ್ಲಿಗೆ ಹೋಗಿ ಬಂದಿದ್ದಾರೆ. ಆದರೂ ಕೂಡ ರೆಬಲ್ ಟೀಮ್ನ ನಾಯಕರುಗಳನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ವರಿಷ್ಠರ ನಡೆ ಇನ್ನೂ ಏನೂ ಆಗ್ತಾ ಇಲ್ಲ.